ಕರ್ನಾಟಕ ರಾಜ್ಯ INTUC ಮಹಿಳಾ ಘಟಕದ ಕಾರ್ಯದರ್ಶಿ ಮುಖ್ಯ ಕಾರ್ಯದರ್ಶಿ ಪೋಸ್ಟ್ನ ಕೊಟ್ಟಿದ್ದಾರೆ. ನನಗೆ ಈ ಒಂದು ಇದಕ್ಕೆ ರೆಕಮೆಂಡ್ ಮಾಡಿದ್ದು ನಮ್ಮ ಅಧ್ಯಕ್ಷರು ಲಕ್ಷ್ಮೀ ವೆಂಕಟೇಶ್ ಅವರು, ಮತ್ತು ಶಾಮನ್ ರೆಡ್ಡಿ ಅವರು, ಮತ್ತು ಅಲಿ ಬ್ರದರ್ ಅವ್ರಿಗೆ, ಮತ್ತು ಸಂಜೀವ್ ರೆಡ್ಡಿ ಅವ್ರಿಗೆ, ಮತ್ತು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು DK ಶಿವಕುಮಾರ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮತ್ತು ಇವತ್ತು ಏನು ಪೋಸ್ಟ್ ಕೊಟ್ಟಿದ್ದಾರೆ, ನಾವು ತುಂಬ ಮುಖ್ಯವಾಗಿ ನಾವು ಕೆಲಸ ಮಾಡಬೇಕು, ಸಂಘಟನೆನ ಮಾಡಿ ಒಂದು ಒಳ್ಳೆ ಸಂಘಟನೆಯನ್ನು ಸ್ಟ್ರಾಂಗ್ ಆಗಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಮುಂದಿನ ದಿನಗಳಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಮಹಿಳಾ ವಿಭಾಗವನ್ನು ಸ್ಟ್ರಾಂಗ್ ಆಗಿ ಸಂಘಟಿಸಬೇಕು ಅನ್ನೋದು ನನ್ನ ಉದ್ದೇಶ. ಎಲ್ರಿಗೂ ಇವತ್ತು ನನ್ನನ್ನೇನು ರೆಕಮೆಂಡ್ ಮಾಡಿದ್ದಾರೆ ಎಲ್ರಿಗೂ ಇವತ್ತು ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಪಾರ್ಟೆಂಟ್ ಸರ್, ಇವತ್ತೇನು 5 ಗ್ಯಾರಂಟಿಗಳನ್ನ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ, ತುಂಬ ಒಳ್ಳೆಯ ಕೆಲಸ. ಇಷ್ಟು ವರ್ಷದಲ್ಲಿ ಯಾವುದೇ ಪಕ್ಷ ಈ ಥರದೊಂದು ಯೋಜನೆಗಳನ್ನ ತಂದಿರಲಿಲ್ಲ. ಇವತ್ತು ಈ ಒಂದು 5 ಯೋಜನೆಗಳು ಏನಿದೆ ಅದರಲ್ಲೂ ಮೇಯ್ನ್ ಆಗಿ ನಮ್ಮ ಹೆಣ್ಮಕ್ಳಿಗೆ 2,000 ಕೊಡ್ತಾ ಇರೋವಂಥದ್ದು, ಮತ್ತು ಬಸ್ಸು ಫ್ರೀ ಆಗಿ ಇರೋವಂಥದ್ದನ್ನ ತುಂಬ ಹೆಣ್ಮಕ್ಳು ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಕರೆಂಟ್ ಬಿಲ್ಲನ್ನ ಫ್ರೀಯಾಗಿ ಇರೋದ್ರಿಂದ ಸುಮಾರು 5,000 to 6,000 ಪ್ರತಿ ತಿಂಗಳು ಕಾರ್ಮಿಕರಿಗೆ ಉಳಿತಾಯ ಆಗ್ತಾ ಇದೆ. ತುಂಬ ಹೆಣ್ಮಕ್ಳು ಯೂಸ್ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆ ಯೋಜನೆ ಇದು. ಯಾವ ಸರ್ಕಾರನೂ ಈ ಥರದೊಂದು ಯೋಜನೆನ ತಂದಿರಲಿಲ್ಲ. ಆ ಒಂದು ಏನು 5 ಗ್ಯಾರಂಟಿಗಳನ್ನ ತಂದಿರೋದಕ್ಕೆ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಒಳ್ಳೆಯ ಒಂದು ಯೋಜನೆಗಳನ್ನ ಒಂದು ಜಾರಿಗೆ ತಂದಿರೋವಂಥದ್ದು. ಎಲ್ಲ ಹೆಣ್ಮಕ್ಳನ್ನು ತುಂಬ ಖುಷಿಯಾಗಿ ಹೇಳ್ಕೊಳ್ತಾ ಇದ್ದಾರೆ. ಎಲ್ಲ ಹೆಣ್ಮಕ್ಳನ್ನು ಹೊರಗಡೆ ಹೋಗ್ತಾ ಇದ್ದಾರೆ, ಫ್ರೀಯಾಗಿ ಹೋಗ್ತಾ ಇದ್ದಾರೆ. ಇವತ್ತು ದುಡಿಯೋ ವರ್ಗ, ಕಾರ್ಮಿಕರು, ಮಹಿಳೆಯರು ತುಂಬ ಹೆಲ್ಪ್ ಆಗ್ತಾ ಇದೆ. ಒಳ್ಳೆಯ ಒಂದು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಸರ್. ಇವತ್ತು ನಮ್ಮ ಸಹೋದರಿಯಾದ ಗಾರ್ಮೆಂಟ್ಸ್ ವರ್ಗದ ಮುಖಂಡರಾದ ರುಕ್ಮಿಣಿ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ INTUC ಮಹಿಳಾ ಮುಖ್ಯ ಕಾರ್ಯದರ್ಶಿಯಾಗಿ ಪದವಿ ಕೊಟ್ಟಿದ್ದೀವಿ. ಹಾಗಾಗಿ ಅವರ ಮೇಲೆ ನಂಬಿಕೆ ಇಟ್ಟು ಒಳ್ಳೆ ಸಂಘಟನೆ ಮಾಡ್ತಾ ಇರೋ ನಂಬಿಕೆ ಇಟ್ಟಿದ್ವಿ. ಮುಂದಿನ ದಿನಗಳಲ್ಲಿ ಬರುವ BBMP ಎಲೆಕ್ಷನ್ಗಳಲ್ಲಿ ಸಹ ಭಾಳ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಪಕ್ಷವನ್ನು ಗೆಲ್ಲಿಸೋದಕ್ಕೆ ಸಹಕರಿಸ್ತಾರೆ ಅಂತ ನನ್ನ ನಂಬಿಕೆಯಿಂದ ಇವರಿಗೆ ಇವತ್ತು ಪದವಿ ಕೊಟ್ಟಿದ್ದೀವಿ. ಇದು ಆರೋಪ ಬರೋದು ಸಹಜ, ಆದರೆ ಕೆಲವೊಂದಾದರೆ ನಮ್ಮ ಮುಖಂಡರುಗಳು ಕಾರ್ಯಕರ್ತನ ಕೈನಲ್ಲಿ ತಗೊಂಡು ಜೊತೆಯಲ್ಲಿ ಕರ್ಕೊಂಡು ಅವ್ರಿಗೆ ಉತ್ತೇಜನ ಕೊಟ್ಟು ಕರ್ಕೊಂಡು ಎಲ್ಲರೂ